ಬುದ್ಧಿಜೀವಿಗಳೇ ಹಾಗೂ ನಾಗರಿಕ ಬಂಧುಗಳೇ, ನಮ್ಮ ಸರ್ಕಾರಗಳು ಯಾವ ಪರಿಸ್ಥಿತಿಗೆ ಬಂದಿದ್ದಾವೆ ಅಂತ ಹೇಳಿದ್ರೆ, ಇಲ್ಲಿ ಮುಂದೆ ಏನು ಶ್ರಮ ಇಟ್ಟು ಇವತ್ತು ಹೋರಾಟಗಳನ್ನ ಶುರು ಮಾಡಿ ಈಗ 8ನೇ ದಿನ ನಾವು 5ನೇ ದಿನದ ಕಾರ್ಯಕ್ರಮ ಬರ್ಬೇಕಾಗಿತ್ತು. ಕಾರಣಾಂತರಗಳಿಂದ 8ನೇ ದಿನದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ದಿನಾಂಕ 15/10/2025 ಸಾಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಈ ಏನು ಶರಾವತಿ ಸ್ಟೋರೇಜ್ ಹೋರಾಟ ವಿರೋಧಿಸಿ ಏನು ವಿದ್ಯುತ್ ಉತ್ಪಾದನೆ ಹೆಸರಲ್ಲಿ ನಡೀತಕ್ಕಂತ ಲೂಟಿ ಇದೆಯಲ್ಲ, ಇದನ್ನ ವಿರೋಧಿಸಿ 15ನೇ ತಾರೀಕು ಬೃಹತ್ ಆದಂತ ಸಾರ್ವಜನಿಕ ಪ್ರತಿಭಟನೆಯನ್ನು ಏನು ನಮ್ಮ ದಿನೇಶ್ ಶಿವರಾಳ್ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ಸಾವಿರಾರು ಜನ ಬಂದು ಸಭೆಯಲ್ಲಿ ಭಾಗವಹಿಸಿ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಿ ಹೋಗ್ತಿದ್ದಾರೆ. ಆದ್ರೆ 15ನೇ ತಾರೀಕು ಸಾರ್ವಜನಿಕರು ತಪ್ಪದೆ ಏನು ನಗರದ ನಾಗರಿಕರು, ಬುದ್ಧಿಜೀವಿಗಳು, ರೈತ ಮುಖಂಡರುಗಳು ಆಗಮಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ಏನಿದು ಶರಾವತಿ ಪಂಪ್ ಸ್ಟೋರೇಜ್ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ, ಆದ್ರೆ ಇದ್ರ ಬಗ್ಗೆ ಏನಿದು ಅಂತ ಪ್ರಶ್ನೆ ಕೇಳೋಂಥದ್ದು ಆಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಏನು ವಿದ್ಯುತ್ನ ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟು ಇವತ್ತು ನಾವು ನಿರಾಶ್ರಿತರಾಗಿ ಇವತ್ತು ಕಾಡುಗಳ ಮಧ್ಯದಲ್ಲಿ ಬದುಕಿ ನಮ್ಮ 3-4 ತಲೆಮಾರುಗಳನ್ನ ಕಳೆದಿದ್ದೀವಿ. ಆದ್ರೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಬದುಕನ್ನ ಜನಕ್ಕೆ ಮೀಸಲಾಗಿಟ್ಟಿದ್ರು ಸಹ ನಮಗೆ ನಿರಾಶ್ರಿತರ ಪಟ್ಟ ಕಟ್ಕೊಂಡು ನಾವು ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ನಾಗರಿಕ ಸಮಾಜದಲ್ಲಿ ನಮ್ಮ ಸ್ಥಾನಮಾನಗಳು ಏನು ಅನ್ನೋದನ್ನ ಯೋಚನೆ ಮಾಡುವಂತ ಪರಿಸ್ಥಿತಿನಲ್ಲಿ 79 ವರ್ಷ ಸ್ವಾತಂತ್ರ್ಯ ಬಂದ್ರು ಸಹ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಇವತ್ತ ನಾಗರಿಕ ಸಮಾಜದಲ್ಲಿ ನಾವೆಲ್ಲ ಬದುಕಿದ್ದೇವೆ ಅಂದ್ರೆ ನಾವು ಯೋಚನೆ ಮಾಡಬೇಕು. ಇವತ್ತ ಸಂಪತ್ತು ಏನು ಅರಣ್ಯ ಸಂಪತ್ತು ಇದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇದೆ. ಈಗಾಗಲೇ ನಾವು ನೂರಾರು ಹಳ್ಳಿಗಳನ್ನ ಕಳ್ಕೊಂಡು ಶರಾವತಿ ಹಿನ್ನೀರಿನಲ್ಲಿ ನಾವು ನಮ್ಮ ಬದುಕನ್ನ ಕೊಟ್ಬಿಟ್ಟಿದ್ದೀವಿ. ಈಗ ಶರಾವತಿ ಹಿನ್ನೀರಿನ ಹೆಸರಿನಲ್ಲಿ ಪಂಪ್ ಸ್ಟೋರೇಜ್ ಹೆಸರಿನಲ್ಲಿ ಇವತ್ತು ಅರಣ್ಯ ಲೂಟಿ ಮಾಡಕ್ ಹೊರಟಿದ್ದಾರೆ. ನೀವು ಹಣ ಲೂಟಿ ಮಾಡೋದಾದ್ರೆ ಸುಮ್ಮನೆ ಪಾಚಿ ಸೈಲಿಗೆ ಇಟ್ಕೊಂಡ್ಬಿಡಿ. ಸುಮ್ಮನೆ ಯಾವ್ಯಾವುದೋ ಯೋಜನೆ ಹೆಸರುಗಳಲ್ಲಿ ನೀವು ಹಣ ಹೊಡಿಲಿಕ್ಕೆ, ಜನರಿಗೆ ದಿಕ್ತಪ್ಪಿಸಿ ಹಣ ಹೊಡಿಲಿಕ್ಕೆ, ಪರಿಸರ ನಾಶ ಮಾಡಿ ನೀವು ಮಾಡಂತ ಕಾರ್ಯಕ್ರಮ ಇದೆಯಲ್ಲ, ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನ ನಾಗರಿಕ ಸಮಾಜಕ್ಕೆ ತಂದುಕೊಡ್ತಾ ಇದ್ದೀರಿ. ಹಾಗಾಗಿ ಇವತ್ತ ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ನೀವೊಂದು ಸಬ್ಸ್ಟೇಷನ್ ಮಾಡ್ಲಿಕ್ಕೆ 110 kV ಸಬ್ಸ್ಟೇಷನ್ ಮಾಡ್ಲಿಕ್ಕೆ ಇವತ್ತ ಜಾಗಕ್ಕಾಗಿ ಪರದಾಡ್ತಾ ಇದ್ದೀರಿ. ನಾವು ರೈತರು ಕಷ್ಟನ ಬೆಳೆ ಬೆಳೆಸಿ ಕಷ್ಟನ ಅನುಭವಿಸ್ತಾ ಇದ್ದೀವಿ. ನಿಮ್ ಜೊತೆ ಸಂಘರ್ಷ ಮಾಡ್ತಾ ಇದ್ದೀವಿ. ನಮ್ಮ ಆವಾಜುಗಳನ್ನ ಕೇಳಲಿಕ್ಕೆ ನಿಮ್ಮ ಆವಾಜ್ ಏನಂತ ಹೇಳಿದ್ರೆ, ನೀವು ಆದೇಶದ ಮೂಲಕ ನೀವು ಮಾಡ್ತಕ್ಕಂತ ಆದೇಶ ಯೋಜನೆ, ನಾವು ಆವಾಜುಗಳನ್ನ ನಮ್ಮ ಮನವಿಗಳ ಮೂಲಕ ನಮ್ಮ ಕಷ್ಟಗಳನ್ನ ಬೀದಿಗೆ ಬಂದು ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ಇವತ್ತ ರೈತರಿಗೆ ಬಂದಿದೆ. ನೋಡಿ, ಶಿಕಾರಿಪುರದಲ್ಲಿ ಸಬ್ಸ್ಟೇಷನ್ಗೆ ತಾಗತ್ತಿನಲ್ಲಿ ಒಂದು 110 kV ಸಬ್ಸ್ಟೇಷನ್ ಮಾಡ್ಲಿಕ್ಕೆ ಇವತ್ತ ರೈತರು ಬೆಳೆದಿರ್ತಕ್ಕಂಥ 20, 30, 40 ವರ್ಷಗಳ ತೋಟದ ಮೇಲೆ ನೀವು ಯೋಜನೆಗಳನ್ನ ರೂಪಿಸ್ತಾರೆ. ಖಾಲಿ ಜಮೀನಿದೆ, ಅದ್ರ ಬಗ್ಗೆ ಹೇಳ್ತೀರಿ. ನಾವು ಇಲ್ಲಿಲ್ಲ, ನಮ್ದಾಗಲೇ 10 ವರ್ಷ ಆಯ್ತು, 10 ವರ್ಷದಿಂದ ನಾವು ಇದನ್ನ ಪ್ರೋಗ್ರಾಮ್ ಮಾಡಿದ್ದೀವಿ, ಪ್ಲಾನ್ ಮಾಡಿದ್ದೀವಿ, ಯೋಜನೆ ಶಾಂಕ್ಷನ್ ಆಗಿದೆ, ನಾವು ಮಾಡ್ಲೇಬೇಕು ಅಂತ ಹೇಳ್ತೀವಿ. ಅದಕ್ಕೆ ತೆಗೆದಿಟ್ಟ ಹಣನ ಡಬಲ್ ಮಾಡ್ತಾ ಹೇಳಿ ಯೋಜನಾ ಗಾತ್ರನ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ. ಆದ್ರೆ ರೈತರ ಬದುಕಿನ ಬಗ್ಗೆ, ಅವ್ರ ಕಟ್ಟಿದ ಕನಸುಗಳ ಬಗ್ಗೆ, ಅವ್ರ ಬೆಳೆ ಬಗ್ಗೆ, ಅವ್ರ ಪರಿಸರದ ಬಗ್ಗೆ ಇರ್ತಕ್ಕಂಥ ಅರಿವು ಬಗ್ಗೆ ಯಾವತ್ತೂ ಆಲೋಚನೆ ಮಾಡಲಿಲ್ಲ.
ಇವತ್ತ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದ್ರು. ಅವರು ರಾಜ್ಯಕ್ಕೆ ಮಾದರಿಯಾಗುವಂತ ಆಡಳಿತ ಕೊಡ್ಬೇಕಾಗಿದ್ದಂತ ವ್ಯಕ್ತಿ. ಯಾಕೆಂದ್ರೆ ರೈತರ ಕಷ್ಟಗಳನ್ನ ನಾನು ಹಾಕ್ತಾ ಇದ್ದೀನಿ. ಮಣ್ಣಿನ ಮಗ, ರೈತನ ಮಗ, ಈ ಮಣ್ಣಿನ ಮಕ್ಕಳು, ರೈತನ ಮಕ್ಕಳು ದೊಡ್ಡ ಕಳ್ಳರಾಗಿ ಜೈಲ್ಗಳನ್ನ ನೋಡ್ ಬಂದಂತ ಈ ಜನರು ರೂಪಿಸ್ತಾರೆ ಅಂತ ಯೋಜನೆಗಳನ್ನ. ಇದು 2004-6 ಸಮಯದಲ್ಲಿ ಎಂತ ಕಾಡಿತ್ತು, ಅವತ್ತೇ ಇದನ್ನ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಎಂತ ಅಯೋಗ್ಯತನದ ಪರಮಾವಧಿ. ಮತ್ತೆ ವಿಜ್ಞಾನಿಗಳು, ಪರಿಸರ ಪ್ರೇಮಿಗಳು ಇವರೆಲ್ಲರೂ ಕಾಳಜಿನ ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತ ಪರಿಸರ ಉಳಿದಿದೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ರೈತರಿಂದ. ನಮ್ಮ ದಿನೇಶ್ ಶಿರ್ವಾಳು ಸಹ ಒಬ್ಬ ಇಂಜಿನಿಯರ್. ಹಾಗಿದ್ರು ಸಹ ಪರಿಸರದ ಬಗ್ಗೆ ಯಾಕೆ ಜಾಗೃತಿ ಮತ್ತೆ ರೈತರಲ್ಲಿ ಅರಿವು ಮಾಡ್ಲಿಕ್ಕೆ ಈ ಕಾರ್ಯಕ್ರಮಗಳನ್ನ, ಈ ಹೋರಾಟಗಳನ್ನ ಕೈಗೆತ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಬದುಕು ಈ ಪೀಳಿಗೆಗೆ ಮುಗಿದು ಹೋಗ್ಬಾರ್ದು, ಈ ತಲೆಮಾರಿಗೆ ಮುಗಿದು ಹೋಗ್ಬಾರ್ದು. ಈ ಸಂಪತ್ತನ್ನ, ಈ ಪ್ರಕೃತಿನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೆ ಉಳಿಸಿ ಹೋಗ್ಬೇಕು ಅನ್ನೋದ್ರ ಮೂಲಕ ಇವತ್ತವರು ಈ ಕಾರ್ಯಕ್ರಮಗಳನ್ನ, ಜಾಗೃತಿಯನ್ನ ಮೂಡಿಸಂತ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ನಾವು ಪೇಪರಿಗೆ ಸೀಮಿತವಾಗಿ ಮತ್ತೆ ಟಿವಿ ಮಾಧ್ಯಮಕ್ಕೆ ಸೀಮಿತವಾಗಿ ಹೇಳಿಕೆಗಳು ಹೇಳೋದಲ್ಲ. ಪ್ರತಿನಿತ್ಯ ಅಧ್ಯಯನ ಮಾಡೋದಿದೆಯಲ್ಲ, ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಜಾಗೃತಿ ಮಾಡಿ ಜನನ ಒಟ್ಟುಗೂಡಿಸಿ ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋದಿದೆಯಲ್ಲ, ಇದನ್ನ ಜಾಗೃತಿ ಮೂಡಿಸ್ತಿದ್ದಾರೆ ದಿನೇಶ್ ಶಿರ್ವಾಳ್ ಅವರು. ಹಾಗಾಗಿ ಬಂಧುಗಳೇ, ಶಿಕಾರಿಪುರದವ್ರು ಹೋಗಿ, ಸಾಗರ ತಾಲೂಕಿನ ತ್ಯಾಗರ್ತಿಯ ರೈತರು ಹೋಗಿ ಹೈಕೋರ್ಟ್ ನಲ್ಲಿ ಭಿಕ್ಷುಕರಂತೆ ನಿಂತಿದ್ದೇವೆ. ಭಿಕ್ಷುಕರಾಗ್ತಾ ಇದ್ದೇವೆ ನಾವು ಬೆಳೆದ ಬೆಳೆಗಳನ್ನ ರಕ್ಷಣೆ ಮಾಡಲಿಕ್ಕೆ ಮತ್ತು ಬೆಳೆದ ಪರಿಸರವನ್ನು ಉಳಿಸ್ಕೊಳ್ಳಲಿಕ್ಕೆ ಹೈಕೋರ್ಟ್ ಮುಂದೆ ನಾವು ಭಿಕ್ಷುಕರಂತೆ ಕಾಯ್ತಾ ಇದ್ದೇವೆ ಅವರ ಆದೇಶಕ್ಕಾಗಿ. ಅವರು ಸರ್ಕಾರ ಹಣ ಖರ್ಚು ಮಾಡಿ ಎಸಿ ರೂಮ್ಗಳಲ್ಲಿ, ಎಸಿ ವಾಹನಗಳಲ್ಲಿ ಬಂದಂತವ್ರನ್ನ ನಾವು ಸಮಯಕ್ಕೆ ಲಾಯರ್ ಕಚೇರಿ ಮುಂದೆ, ಕೋರ್ಟ್ಗಳ ಮುಂದೆ ನಾವು ಭಿಕ್ಷುಕರಂತೆ ನಮ್ಮ ಪಾಡುಗಳು ನಡೀತಾ ಇದ್ದಾವೆ. ಹೀಗಾಗಿ ನಾವು ಯಾರನ್ನ ಕೇಳಬೇಕು? ಸರ್ಕಾರದಲ್ಲಿ ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ಮಾನ್ಯರು ಅವ್ರ ಸಂಬಳಕ್ಕೆ ಸೀಮಿತವಾಗಿ ಇವತ್ತ ಕೂತಿದ್ದಾರೆ. ಪ್ರೊಫೆಸರ್ಗಳು ಹೇಳ್ತಾ ಇದ್ದಾರೆ, ಡಾಕ್ಟರೇಟ್ ತಗೊಂಡಿದ್ದಾರೆ, PhD ಮಾಡಿದ್ದಾರೆ. ಇವರಿಂದ ಏನು ಆಲೋಚನೆಗಳು ಏನಿದೆ? ಇವತ್ತು ನಮ್ಮ ಯೂನಿವರ್ಸಿಟಿ ತಗೊಂಡ್ಬಂದು ಇಲ್ಲಿ ಸಾಗರ ತಾಲೂಕಲ್ಲಿ 1000 ಎಕರೆಗಳಲ್ಲಿ ಏನು ಬಿಲ್ಡಿಂಗ್ ಕಟ್ಟಿದ್ರೆ ಪರಿಸರ ಉಳಿತದ? ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿದಾರ? ಒಂದೊಂದು ಕೋರ್ಸ್ ಅಲ್ಲಿ 10 ಜನರುಗಳು ವಿದ್ಯಾರ್ಥಿಗಳಿಲ್ಲ. ಆದ್ರೆ ಟಾರ್ ರೋಡ್ ಮಾಡಿದ್ದಾರೆ. ಇದರಲ್ಲಿ ಕಾಡಲ್ಲಿ ಬಂದು ನಿಮ್ಮ ಯೂನಿವರ್ಸಿಟಿಗಳು ಮಾಡಿದರೆ ನಮ್ಮ ಸ್ಥಳೀಯರಿಗೆ ಏನು ಉಪಯೋಗ ಕೊಟ್ಟಿದ್ದೀರಿ? ನಮ್ಮ ಮಕ್ಕಳು 8 ಜನ ಅದರಲ್ಲಿ ಯೂನಿವರ್ಸಿಟಿ ತರಬೇತಿ ಪಡಿತಿದ್ದಾರೆ. ನೀವು ಜಿಲ್ಲೆಗೆ ಒಂದೊಂದು 1000 ಎಕರೆ, 2,000 ಎಕರೆಗಳನ್ನ ನೀವು ಈ ತರ ಕಾರ್ಯಕ್ರಮಗಳಿಗೆ ಬಳಸ್ಕೊಂಡು ಹೋದ್ರೆ ಏನು ಉಪಯೋಗ? ಏನು? ನಿಮ್ಮ ಹಣ, ಸಾರ್ವಜನಿಕರ ತೆರಿಗೆ ಹಣನ ನೀವು ಎಲ್ಲ ಯೂನಿವರ್ಸಿಟಿಗಳಿಗೂ, ಈ ಪಂಪ್ ಸ್ಟೋರೇಜ್ಗಳಿಗೂ, ವಿದ್ಯುತ್ಗಳ ಹೆಸರಲ್ಲಿ ಮತ್ತೆ ಇನ್ನೊಂದು ಕಂಪನಿಗಳ ಹೆಸರುಗಳಲ್ಲಿ ನೀವು ಲೂಟಿ ಮಾಡ್ಕೊಂತ ಹೋದ್ರೆ ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ನಾವು ಸಾರ್ವಜನಿಕರು ಬರೀ ಮನೇಲಿ ಕುಂತು ಇಬ್ರು ಕೂತ್ಕೊಂಡು ಚರ್ಚೆ ಮಾಡೋದಲ್ಲ. ನಾವು ಪ್ರತಿಯೊಬ್ರು ನಾಗರಿಕರು ಇದ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಬೇಕು. ಇಲ್ಲಿ ಯಾವ ಪಕ್ಷ, ಯಾವ ವ್ಯಕ್ತಿ ಮುಖ್ಯ ಅಲ್ಲ. ಯಾಕೆಂತ ಹೇಳಿದ್ರೆ ಇದು 2004ರಲ್ಲಿ ಆರಂಭವಾದಂತ ಕಾರ್ಯಕ್ರಮ. ಇವತ್ತ ಜೋಗ್ ಫಾಲ್ಸ್ ಅಭಿವೃದ್ಧಿಗಾಗಿ ನಮ್ಮ ರಾಘವೇಂದ್ರ ಅವರು MP ಬಹಳಷ್ಟು ಭಾಷಣಗಳು ಹೇಳ್ತಾರೆ. ಅಲ್ಲಿಗೆ ಸಾಕಷ್ಟು ಹಣ ತಂದಿದ್ದೇನೆ, ಮುಂದೆ ಉಯ್ಯಾಲೆ ಮಾಡಬಹುದು, ಹಿಂದೆ ಉಯ್ಯಾಲೆ ಇದೆ, ಏನು ಗಾರ್ಡನ್ ಮಾಡ್ತೇವೆ. ಶ್ರೀ ಪ್ರಕೃತಿ ಸೌಂದರ್ಯ ತತ್ವದಂತ ನಮ್ ಕಾಡನ್ನು ಉಳಿಸ್ಕೊಂಡ್ರೆ ಅದೇ ಗಾರ್ಡನ್. ನೀವ್ ಹಚ್ಚೋ 2 ಗಿಡಗಳಿದಾವಲ್ಲ, ಅವು ಹಣ್ಣು ಕೊಡಲ್ಲ, ಕಾಯಿನೂ ಕೊಡಲ್ಲ. ದರಿದ್ರದ ತಗೊಂಡ್ ಬಂದು ಹಚ್ಚಿ ನಮಗೆ ನಾವು ಪಾರ್ಕ್ ಮಾಡಿದೀವಿ, ಆ ಪಾರ್ಕ್ ಮಾಡಕ್ ಬರ್ರಿ ಅಂತ ಹೇಳೋದು ಅಭಿವೃದ್ಧಿನೂ ಅಲ್ಲ, ಅದ್ರ ಡೆವಲಪ್ಮೆಂಟ್ ಅಲ್ಲ. ಸಾರ್ವಜನಿಕ ಏನು ಪ್ರಕೃತಿ ತತ್ವದಂತ ಆ ಸುಂದರ ಸೌಂದರ್ಯವಾದಂತ ರಸದನ್ನ ನೀಡ್ತಕ್ಕಂತ ಪ್ರಕೃತಿ ತತ್ವಾಗಿರ್ತಕ್ಕಂತ ಪರಿಸರ ನೋಡಿದ್ರೆ ಹೊಟ್ಟೆ ತುಂಬತೈತ್ರಿ, ಆರೋಗ್ಯ ಬರುತ್ತೆ. ಇಲ್ಲಿ ಸಾವಿರಾರು ಲಕ್ಷಾಂತರ ತಳಿಯ ಜೀವ ಸಂಕುಲಗಳು ಇದಾವೆ. ಹಾಗೆ ವನ ಸಂಪತ್ತಿದೆ. ಇವತ್ತು ನಾವು ನೀರು ಕುಡಿತೀವಿ. ಯಾಕೆ? ಇಲ್ಲಿ
ಇಲ್ಲಿ ಬಂದು ನಮ್ಮ ದಿನಗಳನ್ನ ಕಳೆಯಬೇಕು ಅಂತ ಹೇಳಿದ್ರೆ ಈ ಪರಿಸರದಲ್ಲಿ ಪರಿಸರಯುಕ್ತವಾದಂತ ಆರೋಗ್ಯನ ನೀವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳಿ ನಿಮ್ಮೂರಿಗೆ ಬರ್ತಾ ಇದೀವಿ, ಸಾಗರಕ್ಕೆ ಬರ್ತಾ ಇದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಆಶ್ರಮಗಳನ್ನ ಕಟ್ಟಿದ್ದೀರಿ. ಯಾಕೆ ಕಟ್ಟಿದ್ದೀರಿ? ಮತ್ತೆ ಇಲ್ಲಿ ದೇವತೆಗಳ ಬಗ್ಗೆ ಬಹಳಷ್ಟು ದೈವ ಭಕ್ತಿಯನ್ನು ಹೊಂದಿದ್ದೇವೆ. ಯಾಕೆ? ಇಲ್ಲಿ ಪ್ರಕೃತಿ ತತ್ವವಾದಂತ ಒಂದು ಒಳ್ಳೆ ನಂಬಿಕೆ ಇದೆ. ಕೆಟ್ಟ ಜನರಲ್ಲ, ಮೋಸಗಾರರಲ್ಲ, ನಿಯತ್ತಿಂದ ಪ್ರಾಮಾಣಿಕತೆಯಿಂದ ಬದುಕೋ ಜನ ಪ್ರಾಮಾಣಿಕವಾಗಿ ಜನರನ್ನ ಬಳಸ್ತಾರೆ, ನಡೆಸ್ಕೊಳ್ತಾರೆ ಅಂತ ಹೇಳಿ ನಾವು ಸಾಗರನ ಮಲೆನಾಡು ಭಾಗವನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಇವತ್ತ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಸಾಗರದ ಶಾಸಕರು ಬಹಳ ಭಾಷಣ ಮಾಡ್ತಾರೆ. ಶಿಕಾರಿಪುರಕ್ಕೆ ಬಂದಾಗ ಏನ್ ಭಾಷಣ ಮಾಡ್ತಾರಪ್ಪ? ನಮ್ಮ ವಿದ್ಯುತ್ ನಾವು 2400 ವಿದ್ಯುತ್ ಕಿಲೋವ್ಯಾಟ್ ವಿದ್ಯುತ್ ಮೆಗಾವ್ಯಾಟ್ ನ ಉತ್ಪಾದನೆ ಮಾಡಿದ್ರಿ. ನಮ್ಮ ಏನ್ ಮೈಸೂರು ದಸರಾದಲ್ಲಿ ಏನ್ ವಿದ್ಯುತ್ ದೀಪಗಳ ಅಲಂಕಾರ ಆಗುತ್ತೆ ಹಾಗಾಗುತ್ತೆ ಅಂತ. ಸನ್ಮಾನ್ಯ ನಾವು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಹೇಳ್ತೀವಿ, ದರಿದ್ರದರೆ ಪಾಪ ಅವರು ನಮ್ಮ ಶಿರ್ಸಿ MLA ಅವರು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ವಿಧಾನಸೌಧದಲ್ಲಿ. ನೀವು ಭಟ್ಕಳ MLA ಅವರು ಮಾತಾಡಕ್ ಬಿಡ್ಲಿಲ್ಲ. ನಮ್ ಒಪ್ಪಿಗೆ ಇದೆ ಅಂತ ಹೇಳಿ ಖಾದರ್ ಅವ್ರು ಹೇಳಿದ್ರು. ಅವರು ಸಹ ಕರಾವಳಿ ಭಾಗದಿಂದ ಬಂದವರು. ನಿಮಗೆ ಸಾಮಾನ್ಯ ಪ್ರಜ್ಞೆ ಇಲ್ಲೇನ್ರಿ? ಸಾಮಾನ್ಯ ಪ್ರಜ್ಞೆ ಇಲ್ವಾ ನಿಮಗೆ? ಒಂದ್ ಪರಿಸರದ ಬಗ್ಗೆ ಸೋತಾಗ ಪರಿಸರ ಹಾಳು ಮೂಳು ಹಿಡ್ಕೊಂಡು ಜನರ ಹತ್ರ ಓಡೇ ಬರ್ತೀರಿ. ನೀವು ಗೆದ್ದ ಕೂಡಲೇ ನೀವು ಲೂಟಿ ಹೊಡಿಲಿಕ್ಕೆ ಇದನ್ನ ಹಿಡ್ಕೊಂಡು ಓಡೇ ಮಾತಾಡ್ತೀರಾ. ನೋಡಿ, ನೀವು ಯಾವ ಊರಿಗೆ ಹೋದ್ರು ಈ ಕೂಡ್ಲೆ ಇದನ್ನ ನಿಲ್ಲಿಸದೇ ಇದ್ರೆ ನೀವು ಗ್ರಾಮಗಳನ್ನ ದಾಟಿ ಹೋಗೋದು ಕಷ್ಟ ಆಗುತ್ತೆ. ನೀವು ತಿಳ್ಕೊಂಡಿರ್ಬೋದು, ನಾನು MLA ಇದ್ದೇನೆ, ನಾನು ಮಂತ್ರಿ ಇರ್ತೇನೆ, ನನಗೆ ಏನು ಬೆಂಗಾವಲು ವಾಹನಗಳಿರ್ತವೆ ರಕ್ಷಣೆಗಾಗಿ. ಇವೆಲ್ಲ ಬಿಟ್ಬಿಡಿ. ಹಿಂದೆ ಮುಗ್ಧರಿದ್ರು ನಿಮ್ಮ ಯೋಜನೆಗಳಿಗೆ, ಊರಿಗೆ ದೇಶಕ್ಕೆ ಬೆಳಕಾಗ್ಲಿ ಅಂತ ಹೇಳಿ ಅವತ್ತ ತ್ಯಾಗ ಮಾಡಿದವರಿಗೆ ಇವತ್ತು ಭೂಮಿ ಕೊಡಿಸೋ ಯೋಗ್ಯತೆ ಇಲ್ಲಿಯ ಜನಪ್ರತಿನಿಧಿಗಳ ಆಗಿಲ್ಲ. ಇವಾಗ ಮತ್ತೆ ಒಂದು ಕಾಯ್ದೆಗಳು ಬಂದಿದೆ. ಅರಣ್ಯ ಹಕ್ಕು ಸಮಿತಿನಲ್ಲಿ ಭೂಮಿ ಕೊಟ್ಟಿದ್ದೇವೆ ಅಂತ ಒಂದ್ ಸರ್ಕಾರ ಹೇಳ್ತಾ ಇದ್ರೆ ಇದೇ ಸರ್ಕಾರ ಹಿಂದೆ ಹೇಳಿತ್ತು. ಇವತ್ತ ಅರಣ್ಯ ಇಂಡೀಕರಣ ಮಾಡಿ ಈ ಜನರ ಭೂಮಿಗಳ ಹಕ್ಕನ್ನು ಕಸ್ಕೊಳ್ಳುವಂತ ಕೆಲಸನ ಮತ್ತೆ ಈ ಸರ್ಕಾರ ಮಾಡ್ತದೆ. 2023ರಲ್ಲಿ ಒಂದು ಆದೇಶ ಮಾಡಿ, 22-23ರಲ್ಲಿ ಆದೇಶ ಮಾಡಿ ಇವತ್ತು ಆ ಭೂಮಿಗಳ ಹಕ್ಕನ್ನು ಕಸ್ಕೊಂಡು ಇವತ್ತ ಪರಿಸರ ಬೇಕು, ನಾವು ಅರಣ್ಯ ಉಳಿಸ್ಕೋಬೇಕು ಅಂತ ಹೊಗಳ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಒಳ್ಳೆಯರೋ ಕೆಟ್ಟರೋ ಭಾಷಣ ಮಾಡಿದ್ರೆ ನಾನು ರೈತ ಸಂಘದ ಸಂಚಾಲಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಗುಂಡೂರಾಯರಿಗೆ ನಿಮ್ಮ ಮೊದಲನೇ ಕೂಲಿನ ಹೊರಗಿಡಿ ಅಂತ ಹೇಳಿದ್ರು ಅಂತ ಜನರು ಮನರಂಜಿಸುವಂತ ಭಾಷಣ ಉಪಯೋಗ ಇಲ್ಲ. ಜನರ ಬದುಕು ಕಟ್ಕೊಳ್ರಿ, ಕಟ್ಕೊಂಡ್ ಬದುಕನ್ನ ಉಳಿಸಿಕೊಡಿ. ಇದು ನಮ್ಮ ಅಹವಾಲು, ಇದು ನಮ್ಮ ಆದೇಶ, ಇದು ನಮ್ಮ ಉದ್ದೇಶ. ಇದ್ರ ಬಗ್ಗೆ ಆಲೋಚನೆ ಮಾಡಿ. ನಿಮ್ಮ ಸಾಮಾಜಿಕ ಏನು ಕಳಕಳಿ ಬದ್ಧತೆ ಬಗ್ಗೆ ಮಾತಾಡೋರು ಜನರ ಜೀವನ ಉಳಿಸ್ಲಿಕ್ಕೆ ನೀವು ಮುಂದಾಗಬೇಕು. ನೀವು ಸತ್ಯ ಹರಿಶ್ಚಂದ್ರ ತರ ಇದ್ದು ನಾನು ಏನು ಮಾಡಿಲ್ಲ ಅಂತ ಹೇಳಿ ನೀವು ಕಟ್ಟಿದ ವಾಚಿನ ಬೆಲೆ ಏನು ಅನ್ನೋದನ್ನ ಏನು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಆಗಿದೆ. ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಒಂದಿಷ್ಟು ಮನ್ಸು ಮಾಡಿದ್ದಕ್ಕೆ ಅರಣ್ಯ ಹಕ್ಕು ಭೂಮಿಯ ಏನ್ ರಾಜ್ಯದಲ್ಲಿ ಹಕ್ಕುಪತ್ರ ಸಿಕ್ಕಿದಾವೆ ಅವುಗಳನ್ನ ಉಳಿಸೋ ಕೆಲಸ ಮಾಡಿ. ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣ ಅವರೇ, ಶಿಕಾರಿಪುರಕ್ಕೆ ಬಂದ್ರೆ ಕಲ್ಲಲ್ಲಿ ಹೊಡಿತೇವೆ. ನೀವು ಇದನ್ನ ವಿರೋಧಿಸಬೇಕು. ವಿರೋಧರಿಗೆ ನೀವು ಬೆಂಬಲ ಕೊಡಬೇಕು. ನೀವು ಇಲ್ಲಿ MLA ಇದ್ದೀರಿ, ಅರಣ್ಯ ನಾಶ ಆಗಿದೆ. ಮತ್ತೆ ಅರಣ್ಯದ ಹೆಸರಲ್ಲಿ ನಾಟಕ ಮಾಡಬೇಡಿ. ನಾವು ಬೇಕಾದಂತ ಹೋರಾಟಗಳನ್ನ ಮಾಡಿದ್ದೀವಿ. ನಮ್ಮ ಮುಖ್ಯಮಂತ್ರಿನ ಅಡ್ಡ ನಿಲ್ಲಿಸಿದ್ದೀವಿ. ನಿಮಗೂ ಹೇಳೋದಿಷ್ಟೇ, ನಾವು ಈ ಹೋರಾಟದಲ್ಲಿ ಯಾಕೆ ಭಾಗವಹಿಸಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಹೆಚ್ಚಿನ ನಿರಾಶ್ರಿತರು ಅರಣ್ಯದಲ್ಲಿ ನಿಮ್ ತಾಲೂಕಿಂದ ಬಂದು ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಶರಾವತಿ ಆ ನಿರಾಶ್ರಿತರಿಗೆ ಹಕ್ಕು ಬಂದಿದೆ, ಹಕ್ಕು ಕೊಟ್ಟಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಕೆಲಸ ಮಾಡಿದ್ರಿಂದ ಹಕ್ಕು ಬಂದಿದೆ. ಇವತ್ತು ಅರಣ್ಯ ಇಂಡೀಕರಣ ಮಾಡೋದ್ರಿಂದ ಅದು ಮತ್ತೆ ವಾಪಸ್ ಹೋಗ್ತಾ ಇದೆ. ಅದನ್ನ ಉಳಿಸೋ ಕೆಲಸನ ಸನ್ಮಾನ್ಯ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರೇ, ನಿಮ್ಮ ನಾಜೂಕಿನ ಕರ್ನಾಟಕ ಬಟ್ಟೆ ಬದಲಾಯಿಸಿದ್ರೆ, ನಾಜೂಕ್ತನ ಮಾಡಿದ್ರೆ ಯಾರು ಕೇಳಲ್ಲ. ಆಯ್ತಾ? ನೀವು MLA ಇದ್ದಾಗ ಹೆಂಗೆ ಬೀದಿ
ಅಲ್ದಿದ್ದೀರಿ, ಯಾವ ಊರಲ್ಲಿ ಪ್ರೆಸ್ ಮೀಟ್ ಮಾಡಿದಿರಿ, ಒಂದ್ಸರಿ ನೀವು ಹಾಳಿರ್ತಿರ್ವಿ, ವಾಪಸ್ ಹೋಗಿ ನೋಡಿ ನಮ್ಮ ತಾಲೂಕಿಗೆ ಎಷ್ಟು ಸರಿ ಬಂದು ಹೇಗೆ ನಿಮ್ಮ ವ್ಯವಸ್ಥೆ ಇತ್ತು ಅನ್ನೋದನ್ನ ಆಲೋಚನೆ ಮಾಡಿ. ನಿಮ್ಮ ತಾಲೂಕಿನ ಜನರು ಶರಾವತಿ ಹಿನ್ನೀರಿನಲ್ಲಿ ನಿರಾಶ್ರಿತ ಆದವರು ಶಿಕಾರಿಪುರ ತಾಲೂಕಿನಲ್ಲಿ ಇವತ್ತ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಪತ್ರಗಳನ್ನ ಮತ್ತೆ ಅರಣ್ಯ ಇಂಡೀಕರಣದ ಹೆಸರಲ್ಲಿ ರದ್ದತಿ ಆಗ್ತದೆ. ನೀವು ಆ ಜನರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿ. ರಾಘವೇಂದ್ರನ ಬೈಯೋದ್ ಕೆಲಸ ಅಲ್ಲ, ವಿಜಯೇಂದ್ರನ ಬೈಯೋ ಕೆಲಸ ಅಲ್ಲ. ಅವ್ರ ಮೂಲಕ ನೀವು ಆ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸನ ನೀವು ಮಾಡಬೇಕು. ಮತ್ತೆ ಈ ಶರಾವತಿ ಪಂಪ್ ಸ್ಟೋರೇಜ್ ಏನ್ ವಿದ್ಯುತ್ ಯೋಜನೆ ಇದೆಯಲ್ಲ, ಇದರಿಂದ ಏನಪ್ಪ ಲಾಭ? ನೀನು ಏನ್ ಲಾಭ ಹೇಳು? ನಿನಗೆ ಕಮಿಷನ್ ಬರ್ತದೆ ಅಂದ್ರೆ ಸುಮ್ ಡ್ಯೂಟಿ ಹೊಡೆದಾಗ ಚೆಕ್ ಹಾಕೊಂಡು ಸೈನ್ ಮಾಡ್ಕೊಂಡು ದುಡ್ಡು ತಗೊಂಡ್ಬಂದ್ಬಿಡ್ರೆ. ಆದ್ರೆ ಪರಿಸರ ಹಾಳು ಮಾಡಿ ಇನ್ನೇನೋ ಮಾಡಿ ನಮಗೆ ಪರಿಸರಕ್ಕೆ ತೊಂದರೆ ಕೊಡೋ ಕೆಲಸ ಮಾಡಬೇಡ್ರಿ. ಜನರ ಜೀವನ ಜೊತೆ ಚೆಲ್ಲಾಟ ಆಟ ಆಡಬೇಡ್ರಿ. ನೀವು ಮುಂದಿನ ಬಾರಿ ಸೋತಾಗ ಮತ್ತೆ ನಮ್ಮ ಹತ್ರ ಬರ್ತೀರಿ. ಏನಕ್ಕೆ? ನಾವು ಇದ್ರ ವಿರುದ್ಧ ಹೋರಾಟ ಮಾಡೋಣ ಅಂತ. ಸಿದ್ದರಾಮಯ್ಯನವರು ಸೋತಾಗ ರೈತರ ತಕ್ಕೆ ಬಂದಿದ್ದು, ರೈತ ವಿಷಯಗಳಿಗೆ ಬಂದಿದ್ದು. ಯಾಕೆಂದ್ರೆ ಮುಖ್ಯಮಂತ್ರಿ ಹೋಗಿತ್ತು. ಆವಾಗ ಬಂದು ಯಡಿಯೂರಪ್ಪ ಸರಿ ಇಲ್ಲ, ಬೊಮ್ಮಾಯಿ ಸರಿ ಇಲ್ಲ, ಯಾವನ್ ಸರಿ ಇಲ್ಲ, ಯಾವನ್ ಬೇಕಿಲ್ಲ, ನೀವು ನೆಟ್ಟಿಗಿದ್ರೆ ಅಂತ ಹೇಳ್ಬೇಕಾಗ್ತದೆ. ಪ್ರತಿ ಗ್ರಾಮದಲ್ಲೂ ರೈತರು ಇವತ್ತು ಏನಾಗಿದೆ, ಅತಿಯಾದ ಮಳೆ, ಬಯಲ್ಸೀಮೆನಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿಯಾದ ಮಳೆಯಿಂದ ಇವತ್ತು ಜೀವನ ಕಳೆದೋಗಿದೆ. ಶಿಕಾರಿಪುರ ತಾಲೂಕಿನಲ್ಲಿ, ಸಾಗರ ತಾಲೂಕಲ್ಲಿ, ಸೊರಬ ತಾಲೂಕಿನಲ್ಲಿ ಬೇಸಿಗೆ ಬೆಳೆದ ಏನು ಮೆಕ್ಕೆಜೋಳ, ಭತ್ತ ಮುಕ್ಕಲು ಬಂದು ಮತ್ತೆ ಮೆಳಿಕೆ ಬಂದೋತು. ₹1 ಯಾವನಾರ ಸಹಾಯ ಮಾಡಿದ್ದೀರೇನ್ರಿ ನೀವು? ಶಿಕಾರಿಪುರದಾಗೆ ಮಾಜಿ ಮುಖ್ಯಮಂತ್ರಿ, 4 ಬಾರಿ ಸಂಸದ, 1 ಬಾರಿ MLA, ಮತ್ತೆ ರಾಜ್ಯದ ಬಿಜೆಪಿ ಅಧ್ಯಕ್ಷ. ನೀನ್ 3 ಬಾರಿ MLA ಆಗಿದ್ಯಾ ಬೇಳೂರು ಕೃಷ್ಣ, ಗೋಪಾಲ ಕೃಷ್ಣ. ₹10 ಯಾರಿಗಾರೆ ನೋಡ ತಗೊಳಪ್ಪ, ಟಾರ್ಪಲ್ ಇಲ್ಲ ತಗೊಂಡು ಹೋಗಿ ಒಂದು ₹500 ಟಾರ್ಪಲ್ ತಗೊಂಡ್ಬಂದು ಮುಚ್ಚೋತ ಯಾವ್ದಾರೆ ಸಹಾಯ ಮಾಡಿದ್ರೆ ನೀವು ರೈತರಿಗೆ? ರೈತರು ಭಿಕ್ಷುಕರಲ್ಲ. ನಮಗೆ ಆದಷ್ಟು ಕಷ್ಟಗಳನ್ನ ನಾವು ನುಂಗ್ಕೊಂಡು ಮತ್ತೆ ನಾವು ಪ್ರಯತ್ನಗಳು ಮಾಡ್ತೇವೆ. ದೇಶಕ್ಕೆ ಅನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಬದುಕು ಕೃಷಿ, ನಮ್ಮ ಬದುಕು ವ್ಯವಸಾಯ. ನಮ್ಮ ಮಕ್ಕಳಿಗೂ ಅದನ್ನೇ ಕಲಿಸಿದ್ದೀವಿ, ನಾವು ಅದನ್ನೇ ಮಾಡಿದ್ದೀವಿ. ಅದ್ರ ನಡುವೆ ಇಬ್ರು ಮಕ್ಕಳು ಓದಿ ಇವತ್ತು ಮುಂದೋಗಿದ್ದಾರೆ. ಒಬ್ಬನ ಖಾಸಗಿ ಕಾಲೇಜುಗಳ ಬಗ್ಗೆ, ಖಾಸಗಿ ಕಾನ್ವೆಂಟ್ಗಳ ಬಗ್ಗೆ, ಖಾಸಗಿ ಶಾಲೆಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ₹1,00,000 ಅವರು ಡೊನೇಷನ್ ತಗೊಂತಾರೆ. ಎಲ್ಲಪ್ಪ ಕಾಯ್ದೆ ಅಂತ ಕೇಳಲಿಕ್ಕೆ ನಿಮಗೆ ಬರಲ್ಲ ಅಂತ ಹೇಳಿದ್ರೆ ನೀವು ನಾಲಾಯಕಗಳಲ್ವ ನಮ್ಮ ಜನಪ್ರತಿನಿಧಿಗಳು ಆಗ್ಲಿಕ್ಕೆ? ಹಾಗಾಗಿ ಇದು 8ನೇ ದಿನ ಮುಂದುವರಿತಕ್ಕಂತ ಏನು ನಮ್ಮ ಹೋರಾಟ ಇದೆಯಲ್ಲ, ಇದು ಸಾಂಕೇತಿಕವಾದಂತ ಹೋರಾಟ ಅಲ್ಲ. ಎಲ್ಲರೂ ಎಚ್ಚೆತ್ತು ಸಿಡಿದಿದ್ರೆ ಯಾರು ಇರಲ್ಲ, ಆಯ್ತಾ? ಹಾಗಾಗಿ ನಮ್ಮ ಪ್ರಕೃತಿ ಉಳಿಸ್ಕೊಳ್ರಿ. ನೀವು MLA ಆಗಿದಿರಲ್ಲ, ಜನಪ್ರತಿನಿಧಿಗಳು 3ನೇ ಬಾರಿ ಆಗಿದಿರಲ್ಲ, ಇದು ನಿಮ್ಮ ಪುಣ್ಯ. ಈ ಪುಣ್ಯ ಉಳಿಬೇಕು ಅಂತ ಹೇಳಿದ್ರೆ ನೀವು ಸಾರ್ವಜನಿಕರ ಅಹವಾಲುಗಳನ್ನ, ಸಾರ್ವಜನಿಕರುಗಳ ಸಮಸ್ಯೆಗಳನ್ನ, ಮತ್ತೆ ಪ್ರಕೃತಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾರ್ವಜನಿಕರ ಪರವಾಗಿರಿ. ಸೋತಾಗ ಬರೋದು ದೊಡ್ಡಕ್ಕೆ ಅಲ್ಲ, ಗೆದ್ದಾಗ ಜೊತೆಗಿರೋದು ನಿಮ್ದು ದೊಡ್ಡತನ. ಆ ದೊಡ್ಡತನ ಉಳಿಸ್ಕೊಳ್ಲಿಕ್ಕೆ ನೀವು ಮುಂದಾಗಿ. ನೀವು ವಿಧಾನಸೌಧದಲ್ಲಿ ಏನ್ ಹೇಳಿದ್ದೀರಿ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇದೆ. ಮತ್ತೆ ನಾವು ಮಾತಾಡ್ತಾ ಇದ್ವಿ, ಜಾರ್ಜ್ ಏನು ಮಂತ್ರಿ ಇದಾರಲ್ಲ, ವಿದ್ಯುತ್ ಮಂತ್ರಿ, ಆ ಮುಂಡೆ ಮಗನ ಮನೆ, ಅವನ ಜಮೀನ್ ಪಕ್ಕದಲ್ಲಿ, ರೆಸಾರ್ಟ್ ಪಕ್ಕದಲ್ಲಿ ಒಂದು ಹೈಟೆನ್ಷನ್ ಲೈನ್ ಒಯ್ಯಲಿಕ್ಕೆ ಬಿಡಲ್ಲ. ಇದು ನಮ್ಮ ಇದು ದೂರು ಅಲ್ಲ, ಇಲಾಖೆಯವರ ದೂರು. ಯಾವಂದ್ರೆ ರೈತರ ಗದ್ದೆಯಲ್ಲಿ ಹೋಗೋದನ್ನ ಅಟ್ಯಾಚ್ ಮಾಡಿ ಹೋಗ್ಬೇಡ ಅಂತ. ಒಂದೇ ಒಂದು ಪಿಲ್ಲರ್ ಹೋಗ್ತದೆ ಅಂತ ಒಂದು ಹೈಟೆನ್ಷನ್ ಲೈನ್ ಅಲ್ಲಿ, ಕಡಿನಲ್ಲಿ ಒಂದು ಲೈನ್ ನಲ್ಲಿ ಒಂದು ಕಂಬ ಹಾಕ್ಲಿಕ್ಕೆ ನೀವು ಬಿಡದೇ ಇರ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ಏನ್ ಜಾತಿ ಇದಿರಲ್ಲ, ನೀವು ಯಾವ ಪುರುಷಾರ್ಥಕ್ಕೆ ಮಂತ್ರಿ ಆಗ್ಬೇಕ್ರಿ? ನೀವು 3 ತಲೆ 4 ತಲೆ ಮಾರು ತಿಂದು ಉಂಡು ಸಾಯುವಷ್ಟು ಗಳಿಕೆ ಮಾಡಿ ಇಟ್ಕೊಂಡಿದ್ದೀರಿ. ಆ ಗಳಿಕೆಯನ್ನ ನೀವು ಬಿಡಿ, ಸಾಕು. ನೀವ್ ಯಾರು ನಾವು ಖಾಲಿ ಕೈಲಿದ್ದೇನಪ್ಪ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಆಗಿ ಬನ್ನಿ. ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಪರಂಪರೆ, ಇತಿಹಾಸ ಇದೆ. ನಮ್ಮ ಮಂಜಪ್ಪನವರು ಮುಖ್ಯಮಂತ್ರಿಯಾಗಿ ಮತ್ತೆ ಅವರು ಏನು ಹೈಕೋರ್ಟ್ ಅಲ್ಲಿ ವಕೀಲಗಿರಿ ಮಾಡಕ್ ಹೋದವರು ಇದ್ದಾರೆ, ಬಂಗಾರಪ್ಪನವರು ಇದ್ದಾರೆ. ಇಂಥವರೆಲ್ಲರೂ
ಸಾರ್ವಜನಿಕವಾಗಿ ಜನರಿಗೆ ನ್ಯಾಯ ಕೊಡ್ಲಿಕ್ಕಾಗಿ ಬದ್ಧತೆ ಹೊಂದವರು. ಆಯ್ತಾ? ಯಡಿಯೂರಪ್ಪನಂತ ಜೈಲಿಗೆ ಹೋದಂತ ಕಳ್ಳರು ಬೇಡ. ನಿಮಗೆ ಅಭಿಮಾನ ಇದೆ, ಅಭಿಮಾನ ಇದ್ರೆ ಅವನ ನೈತಿಕತೆ ಬಗ್ಗೆ, ಅವನ ಜೀವನದ ವಿಷಯಗಳ ಬಗ್ಗೆ ಆಲೋಚನೆ ಮಾಡಿ. ಅವನ ದೊಡ್ಡಸ್ತಿಗಳು ಬೇಡ. ನೀವು ಬಿಜೆಪಿನ ಪ್ರೀತಿಸ್ತಿರೋ ದ್ವೇಷಿಸ್ತಿರೋ, ಧರ್ಮನ ಪ್ರೀತಿಸ್ತಿರೋ ದ್ವೇಷಿಸ್ತಿರೋ, ಅದು ಪ್ರಮುಖ ಅಲ್ಲ. ಜನರ ಜೀವನವನ್ನ ಹೇಗೆ ಉಳಿಸ್ತಾ ಇದ್ದೀರಿ ಅನ್ನೋದು ಬಹಳ ಪ್ರಮುಖವಾದ್ದು. ಅಂತ ಜನರು ಇಲ್ಲಿ ಬಂದಿದ್ದಾರೆ, ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ನಾವು ಸ್ಮರಣೆ ಮಾಡೋಣ. ಆ ತರ ನಿಮ್ ಜೀವನನೂ ಇರ್ಲಿ, ಸಾರ್ವಜನಿಕರ ಜೊತೆ ನೀವು ಇರ್ರಿ. ನೀವು ಇರಬೇಕು. ಇಲ್ಲದೆ ಹೋದ್ರೆ ನಮ್ಮ ಗ್ರಾಮಗಳಿಗೆ ಬಂದಾಗ, ನಮ್ಮ ತಾಲೂಕಿಗೆ ಬಂದಾಗ, ನೀವು ಈ ತಾಲೂಕಲ್ಲಿ ಯಾರು ನಿಮ್ಮನ್ನು ತಡೆದೇ ಇರ್ಬೋದು. ಶಿಕಾರಿಪುರಕ್ಕೆ ಬಂದ್ರೆ ಈ ಪಂಪ್ ಸ್ಟೋರೇಜ್ ಬಗ್ಗೆ ನಿಮಗೆ ಅಡ್ಡ ಹಾಕಿ ನಿಮ್ಮನ್ನ ಪ್ರಶ್ನೆ ಕೇಳ್ತೇವೆ. ಇದು ಕೃಷಿ ಭೂಮಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನೀವು ನಮ್ಮ ತಾಲೂಕಿಗೆ ಬಂದಾಗ ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪ ಬಗ್ಗೆ ಏನ್ ಹಾಸ್ಯಾಸ್ಪದವಾಗಿ ಮಾತಾಡ್ತೀರಿ. ನಾನು ಆ ತರ ಹಾಸ್ಯಾಸ್ಪದವಾಗಲ್ಲ, ಇದು ಸೀರಿಯಸ್ಲಿ ಹೇಳ್ತಾ ಇದ್ದೇನೆ, ನಿಶ್ಚಿತವಾಗಿ ಹೇಳ್ತೇನೆ. ಹಾಗೆ ನೀವು ಇದರಲ್ಲಿ ಭಾಗವಹಿಸಬೇಕು. ಆ ಏನು ಯೋಜನೆಯನ್ನ ರದ್ದು ಮಾಡ್ಲಿಕ್ಕೆ ನಿಮ್ ಪ್ರಯತ್ನ ಇಲ್ಲದೆ ಹೋದ್ರೆ ನಮ್ಮ ತಾಲೂಕಲ್ಲಿ ನಿಮ್ಮನ್ನ ಅಡ್ಡ ಹಾಕ್ತೇವೆ. ಇವತ್ತ ಪೊಲೀಸ್ನರಿಗೂ ಹೇಳ್ತೇವೆ, ಇವತ್ತ ಇದು ನಮ್ಮ ಆದೇಶ. ನೀವು ರಕ್ಷಣೆ ಕೊಡ್ತಿರೋ, ನಮ್ಮನ್ನ ತಡೀತಿರೋ ಗೊತ್ತಿಲ್ಲ. ಇವತ್ತ ಕೆಲಸ ಇಲ್ಲದೆ ನಮ್ಮ ದಿನೇಶ್ ಶಿರ್ವಾಳ್ ಅವರು ಈ ಕಾರ್ಯಕ್ರಮ ನಂಬ್ಕೊಂಡಿಲ್ಲ, ಜಾಗೃತಿ ಮೂಡಿಸ್ಲಿಕ್ಕೆ ಹಾಕೊಂಡಿದ್ದಾರೆ. ನೀವು ಬರದೆ ಹೋದ್ರೆ, ಜನರ ರೈತರ ಆಕ್ರೋಶ ಕಟ್ಟೆ ಓಡಿದ್ರೆ ನೀವು ತಡೆಯಲ್ಲ. ಹಾಗಾಗಿ ಸನ್ಮಾನ್ಯ ಶಾಸಕರೇ, ಎಚ್ಚರ ಇರ್ಲಿ, ನಿಮಗೆ ಎಚ್ಚರ ಇರ್ಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಶಾಸಕರೇ ಮತ್ತು ನಮ್ಮ ಸಂಸದರೇ, ಶಿವಮೊಗ್ಗ ಸಂಸದರು ಬಂದಾಗ ಬಹಳ ಸಾಗರ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅವ್ರನ್ನ ಗೆಲ್ಸ್ತಾ ಇದ್ದೀರಾ. ಮತ್ತೆ ಶಿಕಾರಿಪುರದಲ್ಲಿ 5,000 ಲೀಡ್ ಇರಲ್ಲ, ನೀವು 40,000 30,000 ಲೀಡ್ ಕೊಟ್ಟವ್ರನ್ನ ಗೆಲ್ಸ್ತಾ ಇದ್ದೀರಾ. ನೋಡಿ, ಶಿಕಾರಿಪುರ ತಾಲೂಕಿನ ಸ್ವಾತಂತ್ರ್ಯ ಹೋರಾಟ 1942ರಲ್ಲೇ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಂತ ಗ್ರಾಮ ಈಸೂರು. ಇಲ್ಲಿ ನೋಡಿ, ಖಾಲಿ ಜಾಗ ಇದೆ, ಕೆರೆ ಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಾಗದಲ್ಲಿ ನಿಮ್ಮ ಹೈಟೆನ್ಷನ್ ಲೈನ್ ನ ಆರಾಮ ಗ್ರಾಮ ಠಾಣದಲ್ಲಿ ಹೋಗ್ಬಹುದು. ಆದ್ರೆ ನಿಮ್ಮ ದುರುದ್ದೇಶ ಏನಿದೆ ಅಂತ ಹೇಳಿದ್ರೆ, 40-50 ವರ್ಷಗಳ ತೋಟಗಳ ಮೇಲೆ 300 ಜನರು, ಒಂದು ಗ್ರಾಮದಲ್ಲಿ 300 ಜನರು, ಈಸೂರು ಗ್ರಾಮದಲ್ಲಿ 180, ಪಕ್ಕದಲ್ಲಿರ್ತಕ್ಕಂಥ 120, 300 ಮತ್ತೆ ಚುರ್ಚುಗುಂಡಿ ಅನ್ನೋ ಗ್ರಾಮದಲ್ಲಿ ಅಲ್ಲಿ 150 ಜನರ ಸರ್ವೆ ನಂಬರ್ಗಳ ಮೇಲೆ ಹಾದು ಹೋಗ್ತಾ ಇದೆ. ಇವತ್ತ ನಾವು ಅವ್ರಿಗೆ ಮನವಿ ಕೊಟ್ವಿ, ಅವ್ರನ್ನ ಗೌರವವಾಗಿ ಕೇಳ್ಕೊಂಡ್ವಿ. ಆದ್ರೆ ಇದು 2018ರಲ್ಲಿ ಯೋಜನೆ ಆಗಿದೆ. 18ರಿಂದ ಇವ್ರ ಸರ್ಕಾರ ಹೋಯ್ತು, ಬಿಜೆಪಿ ಸರ್ಕಾರ ಹೋಯ್ತು. ಎಸಿ ಆಫೀಸಲ್ಲಿ ನಮ್ಮ ದಿನೇಶ್ ಶಿರ್ವಾಳ್ ಅವರ ನೇತೃತ್ವದಲ್ಲಿ, ಅವ್ರ ನಾಯಕತ್ವದಲ್ಲಿ ನಮ್ಮ ಆವಾದಗಳನ್ನ, ಸಮಸ್ಯೆಗಳನ್ನ ಇಟ್ಟು ಎಸಿ ಅವ್ರ ಮುಂದೆ ಮನವಿ ಕೊಟ್ಟಿದ್ದೇವೆ. ಅವ್ರನ್ನ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಹಿಂದಿನ ಎಸಿ ಯತೀಶ್ ಅವರು ಮತ್ತೆ ಸಾಧನೆಯಲ್ಲಿ ಪಲ್ಲವಿ ಸಾಧನೆ ನಿಲ್ಲಿಸಿ ಅಂತ ಹೇಳಿ ಆದೇಶ ಮಾಡಿದ್ರೆ, ಅವರು ವರ್ಗಾವಣೆ ಆಗ್ತಿದ್ದಂಗೆ ಮತ್ತೆ ಬಂದಂತ ಏನು ಇನ್ಚಾರ್ಜ್ಗಳು ಯಾರೋ ಆಳ ಮೂಳ ಬಂದವೆಲ್ಲ ಇವತ್ತ ಅಲ್ಲೇ ಆಗ್ಬೇಕು ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಸ್ವತಂತ್ರ ಘೋಷಣೆ ಮಾಡ್ಕೊಂಡಂತ ಗ್ರಾಮದ ಹೆಸರನ್ನ ನೀವು ದೇಶದಲ್ಲಿ ಚರ್ಚೆ ಮಾಡ್ತೀರಾ, ಅದ್ರ ಬಗ್ಗೆ ಹೆಸರನ್ನ ಪ್ರಶಂಸೆ ಹೇಳ್ತೀರಿ. ಆ ಕ್ಷೇತ್ರದಿಂದ ಬಂದಂತ ಶಾಸಕ, ಮುಖ್ಯಮಂತ್ರಿ, ಸಂಸದ ಅಂತ ನೀವು ಪ್ರಶಂಸನೀಯವಾಗಿ ಹೇಳ್ತಕ್ಕಂತ ನೀವು ಏನು ಜನಪ್ರತಿನಿಧಿಗಳು ಇವತ್ತಲ್ಲಿ ಜನರಿಗೆ ಅವರ ಸ್ವತಂತ್ರ ಹರಣ ಮಾಡ್ತಾ ಇದ್ದೀರಿ, ಅವರ ಬದುಕನ್ನ ಕಸ್ಕೊಳ್ತಾ ಇದ್ದೀರಿ. ಅದ್ರ ಬಗ್ಗೆ ನೀವು ಚಕಾರ ಇರ್ತಲ್ಲ, ಆ ಜನರ ನೋವುಗಳನ್ನ ನೀವು ಕೇಳಲ್ಲ ಅಂತ ಹೇಳಿದ್ರೆ ನೀವ್ಯಾ ಸೀಮೆ ಜನನಾಯಕರಾಗ್ಲಿಕ್ಕೆ ಸಾಧ್ಯ? ನೀವು ಹಣಗಳಿಂದ, ನೀವು ವಂಚನೆಗಳಿಂದ ಗೆದ್ದು ಜನಪ್ರತಿನಿಧಿಗಳೇ ಹೊರತು ಸಾರ್ವಜನಿಕರ ಜನರ ಮನ ಗೆದ್ದು ನೀವು ಜನಪ್ರತಿನಿಧಿಗಳಿಗೆ ಆಗ್ಲಿಲ್ಲ. ಅದು ಲಾಯಕ್ಕಲ್ಲ, ನೀವು ನಾಲಾಯಕ್ಗಳು ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗಿದೆ. 3 ವರ್ಷಗಳ ಕಾಲ ಸತತವಾಗಿ
ಅಲ್ಲಿ ಹೋರಾಟ ಮಾಡ್ತಾರೆ. ನಮ್ಮ ಈಶ್ವರ್ ಸಂತೋಷ್ ಅವ್ರ ನೇತೃತ್ವದಲ್ಲಿ ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಹೋರಾಟಕ್ಕೆ ಯಾವುದೇ ಪ್ರತಿಫಲ ದೊರೆಯದೇ ಇದ್ದಾಗ ಅನಿವಾರ್ಯವಾಗಿ ಏನು 300 ಜನ ರೈತರ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ಹೈಕೋರ್ಟ್ ಮೊರೆ ಹೋಗಬೇಕಾಯ್ತು. ಹೈಕೋರ್ಟ್ ಅಲ್ಲಿ ವಾದ ವಿವಾದ ಆದ್ಮೇಲೆ ಸರ್ಕಾರದ ಏನು ಅಡ್ವೊಕೇಟ್ ಇರ್ತಾರೆ ಅವರು ಇದು ತಪ್ಪಾಗಿದೆ, ಇವರು ಲೈನ್ ಅಪ್ ಬಂದಿಲ್ಲ, ಮತ್ತೆ ವಾಪಸ್ ನೀವು ಡಿಸಿ ಅವರಿಗೆ ಹಾಕಿ ಎಸಿ ಅವರಿಗೆ ಹಾಕಿ ಅಂತೇಳಿ ಅಯೋಗ್ಯರ ತರ ಮತ್ತೆ ಡಿಸಿ ಕೋರ್ಟಿಗೆ ಹಾಕಿದ್ದಾರೆ. ಡಿಸಿ ಕೋರ್ಟ್ ಏನು ಕರೆ ಮಾಡಿ ಇಲ್ಲ ಏನು ಮಾಡಕ್ಕಾಗಲ್ಲ ನಾವು ಆದೇಶ ಮಾಡ್ಬೇಕಾಗ್ತದೆ ಅಂತ ದಿನಾಂಕಗಳ ತಳ್ಳಿ ತೋರ್ತಾರೆ. ಈಗ ನೀವು ಬರೀ 220 ಲೈನಿಗೆ ನೀವು ಸಬ್ಸ್ಟೇಷನ್ ಲೈನ್ ಇಳಿಯಕ್ಕಾಗಲ್ಲ ಅಂತ ಹೇಳಿದ್ರೆ 2400 ಮೆಗಾವ್ಯಾಟ್ ವಿದ್ಯುತ್ನ ಲೈನ್ ಎಲ್ಲಿದೆ? ಲೈನ್ ಕಾರಿಡಾರ್ ಎಲ್ಲಿ ಮಾಡ್ತೀರಾ? ಲೈನ್ ಕಾರಿಡಾರ್ ಎಲ್ಲಿ ಮಾಡ್ತೀರಿ? ಅಲ್ಲಿಗೆ ನಿಮ್ ಉದ್ದೇಶ ಏನಂತ ಹೇಳಿದ್ರೆ ಜನರನ್ನ ಬದುಕಲಿಕ್ಕೆ ಬಿಡಬಾರ್ದು ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಆದ್ರಿಂದ ನಾವು ಏನು ಶಿಕಾರಿಪುರದಲ್ಲಿ ನಡೀತಕ್ಕಂತ ಈಸೂರಿನ ಪವರ್ ಗ್ರಿಡ್ಗೆ ಹೋಗ್ತಕ್ಕಂತ ಸಬ್ಸ್ಟೇಷನ್ ಹೋಗ್ತಕ್ಕಂತ ಲೈನ್ ಅನ್ನು ಸಹ ತಡೀತೀವಿ. ನೀವು ಆಧುನಿಕ ಏನು ಇಸ್ರೋದಿಂದ ಎಲ್ಲಿ ಕಳಿಸಿದಿರಿ ಉಪಗ್ರಹನ? ಮಂಗಳಕ್ಕೆ ಹೋದ್ವಿ, ಅಲ್ಲಿ ಇಳಿದು ಬಂದ್ವಿ, ಆಯ್ತಪ್ಪ. ಒಂದು ವಿದ್ಯುತ್ನ ಸಾಗಣೆ ಮಾಡ್ಲಿಕ್ಕೆ ಹೊಸ ಯೋಜನೆಗಳು ತರ್ರಿ. ನೀವು ಶ್ರೀಲಂಕಾಕ್ಕೆ ಭಾರತದಿಂದ ವಿದ್ಯುತ್ನ ಮಾರಾಟ ಮಾಡ್ತಿದ್ದೀರಿ ಸಮುದ್ರದೊಳಗೆ. ನಮ್ಮ ಜಮೀನಿನ ಅಂಡರ್ಗ್ರೌಂಡ್ ಅಲ್ಲೋ ಅಂತರಿಕ್ಷದಲ್ಲೋ ತಗೊಂಡೋಗಿ ನಾವ್ಯಾಕೆ ನಿಮಗೆ ನಮ್ ಜಮೀನಲ್ಲಿ ಕಂಬ ಹಾಕಿ ನಾವು ಬೆಳೆದ ಬೆಳೆಗಳನ್ನ ಕಟ್ ಮಾಡಕ್ಕೆ? ಅದು ಪರಿಸರ ಹಾನಿ ಅಲ್ವಾ ಅದು? ಹಾಗಾಗಿ ನೋಡಿ, ಸಂಸದರಾದಂತ ಬಿ.ವೈ. ರಾಘವೇಂದ್ರ ಅವರೇ, ನಿಮ್ಮಪ್ಪ ಮಾಜಿ ಮುಖ್ಯಮಂತ್ರಿ, 4 ಬಾರಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನ ಪುತ್ರ ಆದಂತ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ, ಭವಿಷ್ಯಕ್ಕಾಗಿ ನೀವು ಭವಿಷ್ಯದಲ್ಲಿ ಕನ್ಸ್ಕೊಂಡಿದ್ದೀರಿ. ಇದರಲ್ಲೇ ಒಂದು 20 ಜನ ಶಾಸಕರನ್ನ 70 ಜನ ಶಾಸಕರನ್ನ ಕರ್ಕೊಂಡು ಹೋಗಿ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ, ನಮ್ಮ ಏನು ಇನ್ನು 20 ತಲೆಮಾರು ತಿಂತೀರಿ ಅಂದ್ರೆ ಯಾವನು ನೆಮ್ಮದಿಯಿಂದ ಇಲ್ಲ. ಹಿಂದೆ ಮುಖ್ಯಮಂತ್ರಿ ಆದರ ಕುಟುಂಬಗಳನ್ನ ನೀವು ನೋಡ್ಕೊಂತ ಬನ್ನಿ, ಯಾರು ನೆಮ್ಮದಿಯಾಗಿಲ್ಲ. ಅವರ ವಂಶಾವಳಿಗಳು ಇಲ್ಲ. ಹಿಂದೆ ರಾಜರಿದ್ರು, ಅವರ ವಂಶಾವಳಿಗಳು ಇಲ್ಲ. ಯಾಕೆಂತ ಹೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇದು ಸಾಮಾನ್ಯ ಜ್ಞಾನ. ಅವರು ಮಾಡಿದ ಕೆಲಸಗಳನ್ನ ಇವತ್ತು ಸ್ಮರಣೀಯ. ನಮ್ ಕಾಗೋಡು ತಿಮ್ಮಪ್ಪನವರಿದ್ದಾರೆ, ಯಾಕೆ ನಾವು ಹೆಸರನ್ನ ಆದರಣೀಯವಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಭೂಮಿ ಇದ್ದನಿಗೆ ಭೂಮಿ ಕೊಟ್ಟಂತ ಮಹಾಪುರುಷರು, ಜನರಿಗೆ ಜ್ಞಾನ ನೀಡಿದಂತ ಮಹಾಪುರುಷರು. ಇವತ್ತು ಅರಣ್ಯ ಹಕ್ಕು ಜಾರಿಯಾಗಿದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಕಾಗೋಡು ತಿಮ್ಮಪ್ಪನವ್ರ ಫೋಟೋ ಇಟ್ಟು ನಾವೆಲ್ಲ ಪೂಜನೀಯವಾಗಿ ಕಾಣ್ತೇವೆ ನಮ್ಮ ಶಿಕಾರಿಪುರ ತಾಲೂಕಲ್ಲಿ. ಹಾಗಾಗಿ ಅವ್ರನ್ನ ನಾವು ಸ್ಮರಿಸ್ತದೇವೆ ಅಂದ್ರೆ ನೀವು ಸಹ ಆತರ ಆಲೋಚನೆ ಮಾಡಿ. ಹಣ ಲೂಟಿ ಹೊಡೆದು 100 ಕಾಲೇಜ್ ಮಾಡಿ 100 ಏನು ನಿಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ರೆ ನಿಮ್ ಜೀವನ ಏನು ಪಾವನ ಆಗಲ್ಲ. ಹಾಗಾಗಿ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈ ಹೋರಾಟಕ್ಕೆ ನಾವು ಇದಕ್ಕೆ ಹೋಗಿದ್ರೆ ಏನು ನಮ್ಮ ವೀರಾಂಜನೇಯ ಬಂಗಾರಮಕ್ಕಿಯ ಸ್ವಾಮಿಗಳನ್ನ ಸಹ ಭೇಟಿ ಮಾಡಿ ಬಂದಿವಿ. ಅವರು ಸಹ ಯೋಚನೆವಾಗಿ ಹೇಳಿದ್ರು, ನೋಡಿ ಪರಿಸರದ ಬಗ್ಗೆ ಅರಿವಿಲ್ಲದವರು ಇಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಸಮುದ್ರ ನೀರು ಸೂಪಾವಳಿ ಇದ್ರ ತನಕ ಏನು 1 ಅವರ್ ತನಕ ಬಂದಿದೆ. ಈ ನೀರನ್ನು ತಡೆದು ಏನ್ ಮಾಡ್ತಾರೆ? ಬೇಸಿಗೆಯಲ್ಲಿ ಎಲ್ಲಿದೆ ನೀರು? ಡ್ಯಾಮಿಂದ ಬಿಟ್ಟು ನೀರು ಹರಿದೋಗೋದು ಎಲ್ಲಿದೆ? ಯಾವಾಗ ತುಂಬಿಸ್ತಾರೆ? ಮಳೆಗಾಲದಲ್ಲಿ ನೀರು ಎಕ್ಸೆಸ್ ಆಗಿ ಆ ಸಮುದ್ರ ತಿರುಗ್ತಾ ಇದೆ. ಆ ನೀರು ಹಿಡಿದಿಟ್ಕೊಳ್ಳಿಕ್ಕೆ ಎಲ್ಲಿದೆ ಅವಕಾಶ? ವಿದ್ಯುತ್ ಎಲ್ಲಿ ಉತ್ಪಾದನೆ ಆಗ್ತದೆ? ಇರೋದಕ್ಕೆ ನಿಮಗೆ ಅವಕಾಶ ಇಲ್ಲ. ಇರೋದನ್ನೇ ನೆಟ್ಟಗೆ ಮಾಡಲ್ಲ. ಇಂಥ ಸಮಯದಲ್ಲಿ 2 ಟರ್ಬೈನ್ 3 ಟರ್ಬೈನ್ ನಿಂತಿರ್ತವೆ. ವಿದ್ಯುತ್ ಸರಬರಾಜು ಆಗಿದೆ. ಸೋಲಾರ್ ಇಲ್ಬೇಕ್ರಿ? ಸೋಲಾರ್ ಬಂದಿಲ್ವಾ? ಗಾಳಿ ಫ್ಯಾನ್ ಅಲ್ಲಿ ಹಾಕಿಲ್ವಾ? ಮತ್ತೆ ಅದೆಲ್ಲ ವಿದ್ಯುತ್ ಎಲ್ಲಿ ಹೋಗ್ತಾ ಇದೆ? ಕೊಡಿ. ನೀವೇನು ಇದನ್ನ 10,000 ಕೋಟಿ ಹೊಗಳ್ತಿರಲಿಲ್ಲ. ಕೊಡಿ ನಮ್ಗೆಲ್ಲ ನಮ್ಮ ವಿದ್ಯುತ್ನ ನಮ್ಮ ಮನೆಯಲ್ಲೇ RCC ಮೇಲೋ ಹಂಚಿನ ಮೇಲೋ ಇಟ್ಕೊಂಡು ನಮ್ಮ ವಿದ್ಯುತ್ನ ನಾವೇ ಬಳಸ್ಕೊಂತಿದ್ದೀವಿ. ಕಾರಿಡಾರು ಇಲ್ಲ, ಯಾವುದು ಬೇಕಾಗಿಲ್ಲ. ನಮ್ಮ ವಿದ್ಯುತ್ನ ನಮ್ಮ ಮನೆ ಮೇಲೆ ಇಟ್ಟು ಬಳಸ್ಕೊಂಡು ನಾವೇ ಅದನ್ನ ಉಪಯೋಗಿಸೋಣ. ಅಷ್ಟು ಹಣನ ಸಾರ್ವಜನಿಕವಾಗಿ ಕೊಡಿ. ಇಂತಿಂತ ಕಂಡೀಷನ್ ಕೊಡಿ.
ನಾವು ವಿದ್ಯುತ್ನ ನಿಮ್ಮನ್ನು ಆಶ್ರಯಿಸೋದಿಲ್ಲ. ಇವತ್ತಿನ ತಂತ್ರಜ್ಞಾನ ಹಾಗಾಗಿರೋದ್ರಿಂದ ಅದನ್ನ ಬಳಸ್ಕೊಳ್ಲಿಕ್ಕೆ ಹೊಸ ಹೊಸ ತಂತ್ರಜ್ಞಾನ ಯೋಚನೆ ಮಾಡಿ. ಇಸ್ರೋದಲ್ಲಿರ್ತಕ್ಕಂಥ ವಿಜ್ಞಾನಿಗಳನ್ನ ನೀವು ಸರಿಯಾದ ಮಾಹಿತಿಗಳನ್ನ ಪಡೆಯಿರಿ. ಆಧುನಿಕ ವ್ಯವಸ್ಥೆಗಳಲ್ಲಿ ನಾವು ವಿಜ್ಞಾನನ ಬಳಸ್ಕೊಳ್ಳೋದ್ರ ಮೂಲಕ ಜನರಿಗೆ ತಾಪತ್ರಯ ಕೊಡದೇನೆ, ತೊಂದರೆ ಕೊಡದೇನೆ ನಮ್ಮ ಬದುಕನ್ನ ಕಟ್ಕೊಳ್ಳುವಂತ ಕೆಲಸನ ನೀವು ಮಾಡಬೇಕು. ನಮ್ಮ ಜನಪ್ರತಿನಿಧಿಗಳು, ನೀವು ನಮ್ಮ ಸೇವಕರು, ನಮ್ಮ ಜನಪ್ರತಿನಿಧಿಗಳು ಸಂಬಳ ತಗೋತೀರಿ. ಒಬ್ಬ IAS ಆಫೀಸರ್ಗಿಂತ ಹೆಚ್ಚಾಗಿ ನೀವು ಸಂಬಳ ತಗೋತೀರಿ. ನೀವು ನಮ್ಮ ಸೇವಕರು. ಹಾಗಾಗಿ ನೀವು ಮತ್ತೊಂದ್ಸರಿ ಇದನ್ನ ಆಲೋಚನೆ ಪುನರ್ ಪರಿಶೀಲನೆ ಮಾಡಿ ಸರ್ಕಾರ ಈ ಕೂಡಲೇ ಈ ಪಂಪ್ ಸ್ಟೋರೇಜ್ ನ ನಿಲ್ಲಿಸಬೇಕು, ಭೂಸ್ವಾಧೀನ ಪ್ರಕ್ರಿಯೆಗಳನ್ನ ನಿಲ್ಲಿಸಬೇಕು. ನಮ್ಮ ರಾಜ್ಯದಲ್ಲಿ ಒಂದು ಭೂ ಬ್ಯಾಂಕ್ ಅಂತ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿನಲ್ಲಿ 20,000 ಹೆಕ್ಟೇರ್ ನೋಡಿ ಮಾಡಿಟ್ಟಿರೋದು. ಶಿಕಾರಿಪುರದಲ್ಲಿ 2006-07ರಲ್ಲಿ ಒಂದು 200 ಎಕರೆನ ಕೈಗಾರಿಕಾ ಡೆವಲಪ್ಮೆಂಟ್ಗೆ ಅಂತೇಳಿ KIDB ಇಂದ ಮಾಡಿದ್ರು. 30 ಎಕರೆ ಬಳಕೆ ಆಗಿರೋದು KMF ನ ಆಹಾರ ಘಟಕಕ್ಕೆ ಹೊರತುಪಡಿಸಿದ್ರೆ ಇನ್ನು ಬಾಕಿ ಇದೆಲ್ಲ ಬಿದ್ದಿದೆ. ಜನರು ಬೆಳೀತಾ ಇದ್ದಂತ ಬೆಳೆನೂ ಹಾಳಾಯ್ತು. ಸರ್ಕಾರದಲ್ಲಿ ಇದೆ, ನೀವು ನಮ್ಮ DC ಅವರಿಗೆ ಅಧಿಕಾರ ಇದೆ. 3 ವರ್ಷ 2 ಅವಧಿನಲ್ಲಿ ಬೆಳೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಜಮೀನು ಅವನ ಖಾತೆದಾರರಿಂದ ವಾಪಸ್ ಪಡಿಬಹುದು. ದೇಶದಲ್ಲಿರ್ತಕ್ಕಂಥ ಭೂಮಿ ಬೆಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಇದ್ದಂತದ್ನ ನೀವು ಕೈಗಾರಿಕೆ ಮಾಡದೇ ಇದ್ರೆ 24 ತಿಂಗಳಲ್ಲಿ ನೀವು ಕೈಗಾರಿಕೆ ಬಳಕೆ ಆಗದಿದ್ರೆ ಮತ್ತೆ ರೈತರಿಗೆ ವಾಪಸ್ ಕೊಡ್ಬೇಕು ಅಂತ ನೀವು ಆದೇಶ ಮಾಡಿದಿರಿ, ಕಾನೂನು ಮಾಡಿದಿರಿ. 75% ಏನ್ ಅಲ್ಲಿರ್ತಕ್ಕಂಥ ಜನರನ್ನು ವಿರೋಧ ಮಾಡಿದ್ರೆ ಅದನ್ನ ಮಾಡಬಾರ್ದು ಅಂತ ಹೇಳಿದಿರಿ. ಅದನ್ನ ನಿಮ್ದೇ ಕಾಯ್ದೆ ಕಾನೂನುಗಳು 2013ರ ಏನು ಭೂಸ್ವಾಧೀನ ಆಕ್ಟ್ ಇದೆಯಲ್ಲ ಅದನ್ನ ಮತ್ತೊಂದ್ಸರಿ ಓದ್ರಿ. ಜಾರ್ಜ್ ಅವರೇ, ನೀವು ಓದ್ರಿ. ನೀವೇನೋ ಟಿವಿ ಮಾಧ್ಯಮದಲ್ಲಿ ಇಂಟರ್ವ್ಯೂ ಮಾಡಿದಿರ. ಒಂದು ಏನಂತ ಹೇಳಿದ್ರೆ, ಇಲ್ಲ ಅದು ಕೆಲವೇ ಜನರು ವಿರೋಧ ಮಾಡ್ತಾ ಇದಾರೆ ಅಂತ. ಕೆಲವು ಜನರಲ್ಲ ರೀ, ಒಬ್ಬನ್ ಹೇಳಿದ್ರು, ಒಬ್ಬ ಗುರುಜಿ ಹೇಳಿದ್ರು, ಒಬ್ಬ ಸ್ವಾಮೀಜಿ ಹೇಳಿದ್ರು, ಒಬ್ಬ ಪಾದ್ರಿ ಹೇಳಿದ್ರು, ಅದನ್ನ ವಿಮರ್ಶೆ ಮಾಡಿ ಅವ್ರನ್ನ ಹೆಸರು ಹೇಳಿ ಯಾಕೆ ಅವರು ವಿರೋಧ ಮಾಡಿದ್ರು ಅಂತ ಹೇಳಿ ಉತ್ತರ ಕೊಡಿ. ಸುಮ್ಮನೆ ಲಂಸಮ್ ಆಗಿ ಏನು ದುಂಡಾವರ್ತಿನಲ್ಲಿ ನೀವು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹೇಳ್ತೇವೆ ನಮ್ಮ ಹಾಲು ಮತ ಸಮಾಜ ನೀವು ಎಷ್ಟೇ ಬರಬೇಕು, ಇವೆಲ್ಲ ಕಥೆಗಳು ಹೇಳ್ತಿದ್ದೀರಿ. ಜಾತಿಗಳನ್ನ ಇಲ್ಲ, ನಾನು ಸಮಾಜವಾದಿ ಕೊಂಚ ಹಿನ್ನೆಲೆಯಿಂದ ಬಂದವನು ಅಂತ ಹೇಳ್ತಾ ಇದ್ದೀರಿ. ಸಮಾಜವಾದ ಹಿನ್ನೆಲೆ ಹುಟ್ಟಿದ್ದೆ ಈ ಮಲೆನಾಡು ಭಾಗದಲ್ಲಿ. ಏನ್ ಸಮಾಜವಾದಕ್ಕೆ ಪ್ರಮುಖವಾದಂತದ್ದು ಏನಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಪರಿಸರ ರಕ್ಷಣೆಯ ಪ್ರಜ್ಞೆ, ಸಂಸ್ಕೃತಿ, ಇವುಗಳ ಪರ್ಯಾಯ ಪದವೇ ಏನ್ ನೀವು ಹೇಳ್ತಿರ್ತಿರಲಿಲ್ಲ ಆ ಶಬ್ದ. ಅದನ್ನ ಫಸ್ಟ್ ಮನವರಿಕೆ ಮಾಡಿಕೊಂಡು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ, ವಿದ್ಯುತ್ ಯೋಜನೆಯನ್ನ ಕೈ ಬಿಟ್ಟು ಆಮ್ಯಾಗ ಆಧುನಿಕತೆ ಮಾಡ್ತಕ್ಕಂಥ ಹೊಟ್ಟಿದ್ರಲ್ಲ ಜೋಗಪಾಸಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ, ಅದನ್ನು ಯೋಚನೆ ಮಾಡಿ ಏನು ಇರೋ ಪ್ರಕೃತಿನ ಉಳಿಸಿ ನೀವು ಅಲ್ಲಿ ಹಾಕೋ ಹಣನ ಡ್ಯೂಟಿ ಮಾಡ್ಲಿಕ್ಕಾಗಿ ಯೋಜನೆಗಳು ಮಾಡ್ದೇನೆ ಹೇಗಿದೆ ಪ್ರಕೃತಿ ದತ್ತವಾಗಿ ನೀವು ಉಳಿಲಿಕ್ ಬಿಡಿ. ಜನ ಬರ್ತಾರೆ, ಪ್ರಕೃತಿ ಸೌಂದರ್ಯ ಸರಿತಾ ಇದಾರೆ, ಜನರು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಮತ್ತೆ ಈ ಸಭೆಗೆ ಬಂದಿದ್ದಕ್ಕೆ ನಿಮಗೆ ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ನಮ್ ದಿನೇಶ್ ಶಿರ್ವಾಳ ಅವರಿಗೆ ಮತ್ತಷ್ಟು ಶಕ್ತಿ ಕೊಡ್ಲಿ. ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ಇವತ್ತ ಹೋರಾಟ ಯಶಸ್ವಿಯಾಗಿದೆ. ಪ್ರತಿನಿತ್ಯ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನೋಡಿದ್ರೆ ನಮ್ಮ ಜಾತಿ ಅವರು ಯೋಚನೆ ಮಾಡಿ ಏನು ಈ ಯೋಜನೆ ಕೈ ಬಿಡಬೇಕು ಅಂತ ಹೇಳಿ ಮತ್ತೊಮ್ಮೆ ಒತ್ತಾಯಿಸ್ತೇನೆ. ಶಾಸಕರೇ, ಮತ್ತೆ ನಿಮಗೆ ಈ ಭಾಷಣ ಮುಗಿಯೋದ್ರಲ್ಲಿ ಹೇಳ್ತೇನೆ, ನಾವು ಶಿಕಾರಿಪುರದಿಂದ ಬಂದಂತ ಹೋರಾಟಗಾರರು ಗೊತ್ತಿದೆ. ಯಡಿಯೂರಪ್ಪನವ್ರ ನಿಮ್ ಜೊತೆ ಇದ್ದಾಗೂ ಸಹ ಯಡಿಯೂರಪ್ಪನವ್ರ ಕಾರಣ ಶಿಕಾರಿಪುರದ ಒಳಕ್ಕೆ ಬಿಡ್ಲಿಕ್ಕೆ ಎಷ್ಟು ಕಷ್ಟ ಇತ್ತು ಅಂತ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೆ ಹೊರಟಾಗ ನಿಮ್ ಕಾರುಗಳು ಎಲ್ಲೆಲ್ಲಿ ನಿಂತಿದ್ವು ಅನ್ನೋದನ್ನ ಒಂದ್ಸರಿ ಸ್ಮರಿಸ್ಕೊಳ್ಳಿ.
ಅದೇ ಈಶ್ವರಪ್ಪ ಶಿವಭೂಮಿ ಉಳಿದ ನಿವಾರಣಾ ಸಮಿತಿ ಅಧ್ಯಕ್ಷರು ಮತ್ತೆ ನಮ್ಮ ನಾಯಕರಾದಂತ ಬಸವರಾಜ್ ಪಾಟೀಲ್ರು ಎಲ್ಲ ಬಂದಿದ್ದೇವೆ. ಈಶ್ವರ್ ಸಂತೋಷ್ ನಮ್ ಜೊತೆ ಇದ್ದಾರೆ. ಪವರ್ ಗ್ರಿಡ್, ಪವರ್ ಲೈನು, ಕಾರಿಡಾರು ಇವೆಲ್ಲ ಇಂಟು ಮಾರ್ಕ್ ಹಾಕೊಂಬಿಡಿ. ನಮಗೆ ಪ್ರಕೃತಿ ನಾವು ಬೆಳೆದಂತ ಬೆಳೆ ಎರಡು ಉಳಿಬೇಕು. ನಾವು ಅಡಿಕೆ ಬೆಳೆದಿರೋದು ಅದಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸ ಓದ್ಬೇಕು ಅಂತ ಹೇಳಿದ್ರೆ ಸಾಗರಕ್ಕೆ ಬನ್ನಿ, ತೀರ್ಥಹಳ್ಳಿ ಬನ್ನಿ, ಅವ್ರ ತಕ್ಕೆ ತಿಳ್ಕೊಂಡು ಮುಂದೆ ಕೈ ಹಾಕ್ಬೇಕು ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ.